ಬೈರತಿ ಸುರೇಶ್ ಅವರು ಕೋಲಾರಕ್ಕೆ ಬರೋದು ಅಪರೂಪದ ವ್ಯಕ್ತಿ ಅವರು. ಯಾಕಂದ್ರೆ ನೆಂಟನ ಥರ ಬಂದು ಹೋಗ್ತಾರೆ. ಅವರು ಯಾವುದೋ ಒಂದು 3,000 ಕೋಟಿ 2,000 ಕೋಟಿ ಅಂದ್ಬಿಟ್ಟು ಒಂದು ಬ್ರ್ಯಾಂಡ್ ಮಾಡ್ಕೊಂಡ್ರೆ ಅದನ್ನು ಮಾಡ್ಕೊಂಬಿಟ್ಟು ನಾವು ಅಷ್ಟು ಸಾವಿರ ಕೋಟಿ ಇಲ್ಲಿ ಮಾಲೂರು ತಂದಿದ್ದೀನಿ, ಅದನ್ನು ಅವ್ರು ಬಂದು ಉದ್ಘಾಟನೆ ಮಾಡ್ತಾರೆ ಆ ಥರ ಅಂತವ್ರೆ. ಫಸ್ಟ್ ಆಫ್ ಆಲ್ ಉಸ್ತುವಾರಿ ಸಚಿವರು ಈಗಾಗಲೇ ಕೋಲಾರಕ್ಕೆ ಬಂದು ಏನು ಮಾವಿನ ಹಣ್ಣು ಬೆಳೆದಿರ್ತಾರೆ ರೈತರ ಹತ್ರ ಮಾತಾಡಬೇಕಾಯ್ತು, ಬೆಂಬಲ ಬೆಲೆ ಘೋಷಣೆ ಮಾಡಬೇಕಾಯ್ತು. ಅವ್ರಿಗೆ ಅದೊಂದು ಭಯ ಇದೆ, ಕೋಲಾರಕ್ಕೆ ಬಂದರೆ ಏನು ಕೇಳ್ತಾರೋ ರೈತರು ಗೆರವಾಗ್ತಾರೆ ಅಂದ್ಬಿಟ್ಟು. ಮತ್ತು ಸಿ ಎಮ್ ಯಾವ ಪುರುಷಾರ್ಥಕ್ಕೆ ಬರ್ತಾವ್ರೋ ಕೋಲಾರಕ್ಕೆ ನನಗೆ ಗೊತ್ತಿಲ್ಲ. ಆದರೆ ಅವರು ಏನು ಫಾಲೋವರ್ಸು ಎಮ್ ಎಲ್ ಎಗಳು ಹೇಳ್ತಾರೆ ಸಿ ಎಮ್ ಬರ್ತಾರೆ 3,000 ಕೋಟಿ 2,800 ಕೋಟಿ ಅಂತ. ಯಾವ ರೀತಿ 2,000 ಕೋಟಿ ಕೊಡ್ತಾರೆ? ಈಗ ಗೃಹಲಕ್ಷ್ಮಿ ಭಾಗ್ಯಗಳದು 5,000 ತಿಂದಾಕಿದ್ದಾರೆ. ಯಾವುದೋ ಸುಮಾರು 16,000 ಅಕೌಂಟ್ಸ್ಗೇನೋ ಹೋಗಿದೆ ಅಂತೆ. ಅದು ಯಾವುದು ಬೇನಾಮಿ ಅಕೌಂಟ್ಸು, ಅದ್ರ ಬಗ್ಗೆ ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲು ಮೊನ್ನೆ ಒಂದು ಇದು ನೋಡಿದೆ ಅವ್ರದ್ದು, ಒಂದು ಏನು ರಿಯಾಲಿಟಿ ಶೋ ಹಿಂಗಿತ್ತು ಬಸ್ಸಲ್ಲಿ. ಕಂಡಕ್ಟರ್ ಹತ್ರ ಹೋಗ್ಬಿಟ್ಟು ಅವರು ಮಾಸ್ಕ್ ಹಾಕ್ಕೊಂಡು ಆ ಥರ, ಅದು ಒಳ್ಳೆಯದು, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಗೂಗಲ್ ಪೇ ಯುಗ, ಮೋದಿಯವರು ಡಿಜಿಟಲ್ಗೆ ಕನ್ನಡ ಮಾಡ್ತೀನಿ ಅಂತ ಹೇಳಿದಾಗ ಇದೇ ಕಾಂಗ್ರೆಸ್ ಅವರು ನಗದ್ರು ಹೆಂಗಾಗುತ್ತೆ ಅಂತ. ಇವತ್ತು ಬಿಡಿ ವ್ಯಾಪಾರ ಮಾಡೋದು ಹಿಡಿದು ಭಿಕ್ಷೆ ಬೇಡೋ ವ್ಯಕ್ತಿ ಕೂಡ ಒಂದು ಸ್ಕ್ಯಾನರ್ ಇಟ್ಕೊಂಡಿರ್ತಾರೆ. ಗೂಗಲ್ ಪೇ ಫೋನ್ಪೇ ಇರ್ತದೆ. ಅಂಥದ್ರಲ್ಲಿ ಕಂಡಕ್ಟ್ರು ಬರೆದಿರ್ತಾರಲ್ಲಿ ಚಿಲ್ಲರೆ ಕೊಟ್ಟು ಸಹಕರಿಸಿ ಅಂತ. ಅಂಥದ್ದು ಹೋಗ್ಬಿಟ್ಟು ಒಬ್ಬ ಅದೇನೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ನೀವು ಪ್ರಯತ್ನ ಮಾಡಿದ್ದು ನಾನು ಅದನ್ನು ಶ್ಲಾಘಿಸ್ತೀನಿ. ಬೈರತಿ ಸುರೇಶ್ ಅವರು ಆ ಥರ ಪ್ರಯತ್ನ ಮಾಡಿರೋದು ಒಳ್ಳೆಯದೇ. ಯಾಕಂದರೆ ಇವತ್ತು ಸಾಮಾನ್ಯವಾಗಿ ಅವ್ರು ಕಾರಿಂದ ಇಳಿಯಲ್ಲ, ಮತ್ತು ಮೀಡಿಯಾವ್ರ ಹತ್ರ ಟೈಮ್ ಕೊಡಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ ನಿಮ್ಮ ಮಾಧ್ಯಮಗಳಿಂದನೇ. ಇಲ್ಲೆಲ್ಲ ಯಾವುದೋ ಗುದ್ಲಿ ಪೂಜೆಗೆ ಬರುವಾಗೆಲ್ಲ ಬರೋದೇ ಒಂದು 3 ತಿಂಗಳು 4 ತಿಂಗಳಿಗೆ ಒಂದ್ಸತಿ ಬರ್ತಾರೆ, ಇಲ್ಲಾಂದರೆ ಬರೋದೇ ಇಲ್ಲ. ಅಂಥದ್ರಲ್ಲಿ ಆ ಗ್ರಾಹಕನ ವೇಷದಲ್ಲಿ ಹೋಗಿ ಅವರು ಮಾಡಿರೋದು ರಿಯಾಲಿಟಿ ಚೆಕ್ಕು ಸ್ವಾಗ್ತಾನೆ. ಆದರೆ ಅವ್ರೇನೋ ಚಿಲ್ಲರೆ ಸರಿಗೆ ಕೊಟ್ಟಿಲ್ಲ, ಏನೋ ಸರಿಗೆ ಮಾತಾಡಿಲ್ಲ ಅಂದ್ಬಿಟ್ಟು ಅವ್ರಿಗೆ ವಾರ್ನ್ ಮಾಡಬೇಕಾಯ್ತು, ಮುಂದೆ ಈ ರೀತಿ ನಡ್ಕೊಬೇಕು. ಸಸ್ಪೆನ್ಷನ್ ಮಾಡೋದು ಎಷ್ಟು ಸರಿ ಅನ್ನೋದು ಅವ್ರ ಮನಸ್ಸನ್ನ ಅವರೇ ಕೇಳಬೇಕು. ಒಂದು ಇವತ್ತು ಸಿ ಎಮ್ ಅವರು ಬರ್ತಾ ಇರಬೇಕಂದ್ರೆ, ಫಸ್ಟ್ ಆಫ್ ಆಲ್ ಸಿ ಎಮ್ ಅವರು ಕೋಲಾರಕ್ಕೆ ಬರಬೇಕಂದ್ರೆ ಮಾವು ಬೆಳೆಗಾರರಿಗೆ ಅವ್ರಿಗೇನು ಬೆಂಬಲ ಬೆಲೆ ಘೋಷಣೆ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ, ಅದ್ರಾಗ ರಾಜ್ಯ ಸರ್ಕಾರ ಮಾಡಿಬಿಟ್ಟು ಬಂದರೆ ಅವ್ರಿಗೆ ಇಲ್ಲಿರೋರು ಸ್ವಾಗತ ಮಾಡ್ಬೋದು. ಮತ್ತು ಇಲ್ಲ ಯಾವ ಮುಖ ಇಟ್ಕೊಂಡು ಅವರು ಸ್ವಾಗತ ಮಾಡ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಬೈರತಿ ಸುರೇಶ್ ಅವರು ಕೋಲಾರಕ್ಕೆ ಬರೋದು ಅಪರೂಪದ ವ್ಯಕ್ತಿ ಅವರು. ಯಾಕಂದ್ರೆ ನೆಂಟನ ಥರ ಬಂದು ಹೋಗ್ತಾರೆ. ಅದೇ ಒಬ್ಬ ಉಸ್ತುವಾರಿ ಸಚಿವರಾಗಿ ಕೋಲಾರದಲ್ಲಿ ಇವತ್ತೇನು ಉದ್ಯೋಗ ಪ್ರಾಬ್ಲಮ್ಸ್ ಆಗಿದೆ, ಮತ್ತು ನಿಮ್ಮದು ಒಂದು ಈ ತಾಲೂಕು ಆಫೀಸ್ಗಳಲ್ಲಿ ಒಂದು ಬಣ ಇದೆ. ಬಣ ಅಂದರೆ ಅದು ಕಾಂಗ್ರೆಸ್ಸು ಬಣನೋ ಅಥವಾ ಯಾರು ಶಾಸಕರು ಬಣನೋ ಅಥವಾ ನನಗೆ ಗೊತ್ತಿಲ್ಲ. ಅಲ್ಲಿ ಯಾರನ್ನ ಈ ಆಂಧ್ರ ರೆಡ್ಡಿಗಳು ಅಥವಾ ಈ ಬೆಂಗಳೂರಿಂದ ಬರೋಂಥ ಇವ್ರಿಗೆ ಮಾತ್ರನೇ ಅಲ್ಲಿ ಕೆಲಸ. ಮೋಸ್ಟ್ಲಿ ಒಂದು ಬೋರ್ಡ್ ಹಾಕ್ಬೇಕೇನೋ ಅಲ್ಲಿ. ಇಲ್ಲಿ ಸ್ಥಳೀಯ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ರೈತರಿಗೆ ಪ್ರವೇಶವಿಲ್ಲ ಅಂತ ತಾಲೂಕು ಆಫೀಸಲ್ಲಿ ಹಾಕಿದ್ರೆ ಸೂಕ್ತ ಅನಿಸ್ತದೆ. ನನ್ನ ರಿಯಾಲಿಟಿ ಚೆಕ್ ಮಾಡಿದ ಪ್ರಕಾರ ಲೋಕಲ್ ಆಗಿ ಬರುವಂಥ ನಮ್ಮ ರೈತರಿಗೆ ಯಾವುದೇ ಪೋಡಿ ಆಗ್ಬೋದು, ಪಾಣಿ ಮಾಡಿಸ್ಬೇಕಂದ್ರೆ ಆಗಲ್ಲ. ಬೆಂಗಳೂರವ್ರು ಬರ್ತಾರಾ, ರೆಡ್ಡಿಗಳು ಬರ್ತಾರಾ, ಇನ್ನೊಬ್ಬರು ಬರ್ತಾರಾ, ಅವ್ರಿಗೆ ಪೈಲ್ಗಿಂತಿಷ್ಟು ಅಂತ ಮಾಡಿ ಇದು ಮಾಡ್ತಾರೆ. ಸುಮ್ಮನೆ ಏನೋ 10 ರೂಪಾಯಿಗೂ ಯಾರೋ ಲಂಚ ತೊಗೊಂಬರತ್ತಿಲ್ಲ. 10 ರೂಪಾಯಿ ಯಾರು ತೊಗೊತಾರ್ರಿ? ಇವತ್ತು ಒಬ್ಬೊಬ್ಬ ಆಫೀಸರ್ಗೆ, ಒಬ್ಬೊಬ್ಬ ಕೇಸ್ ವರ್ಕರ್ಗೆ, ಒಬ್ಬೊಬ್ಬ ಗೂಗಲ್ ಪೇ ಫ್ರೆಂಡ್ ಇರ್ತಾನೆ. ಅವನಿಗೆ ಗೂಗಲ್ ಪೇನೋ ಫೋನ್ಪೇನೋ ಹೋದಾಗ ಅವನ ದುಡ್ಡು ಅವನ ಕೆಲಸ ಅಲ್ಲಾಗೋದು. ನೀವು ಬೇಕಾದ್ರೆ ಚೆಕ್ ಮಾಡಲಿ. ಶಾಸಕರು ನಾವು ಕರಪ್ಷನ್ ಇಲ್ಲ ಅಂತಾರೆ. ಎಷ್ಟು ಸತಿ ಇವ್ರು ಹೋಗ್ಬಿಟ್ಟು ಒಂದು ಸತಿ ಹೋಗಿ ಬಂದು ಮೀಡಿಯಾಗೆ ನಿಮ್ಮ ಮಾಧ್ಯಮದಲ್ಲಿ ಬಂದುಬಿಟ್ರೆ ಆಯಿತಾ? ಇನ್ನೊಂದಷ್ಟು ಗ್ರಾಹಕರ ವೇಷದಲ್ಲಿ ಇವತ್ತು ಸುರೇಶ್ ಅವರು ಆ ಥರ ಹೋಗಿ ನೀವು ಚೆಕ್ ಮಾಡಿರಿ ಯಾವ ರೀತಿ ನಿಮ್ಮದು ಲಂಚಾವತಾರ ನಡೀತಾ ಇದೆ ಅಂತ. ಅದನ್ನು ಕಡಿಮೆ ಮಾಡಿರಿ, ಅದನ್ನು ನಾವು ಸ್ವಾಗತ ಮಾಡ್ತೀರಿ. ಇವತ್ತು ಕೋಲಾರ್ಗೆ ಬರಬೇಕಾಗಿರೋ ಅನುದಾನಗಳು ಸರಿಯಾಗಿ ಬಂದಿದೆಯಾ? ಗೃಹಲಕ್ಷ್ಮಿ ಇದರಲ್ಲಿ ದುಡ್ಡು ಹೋಗ್ತಾ ಇದೆಯಾ? ನೀವು ನಿಲ್ಸಾಕಿದ್ರಿ, ಜನ ಪರಿತಪಿಸ್ತಾ ಇದ್ದಾರೆ. ಗ್ಯಾರಂಟಿಗಳಂತ ಬಂದರೆ ಏನೂ ಮಾಡಿಲ್ಲ. ಇವತ್ತು ನಮ್ಮ ಸಿ ಎಮ್ ಅವರು ಯಾವ ರೀತಿ ಬರ್ತಾರೋ ಹೊಸದಾಗಿ ಆಗಿರೋದಕ್ಕೆ ಅವರು ಸ್ವಾಗತ ಕರೋಕ್ಕೋ ಅಥವಾ ಇಲ್ಲೇನೋ ಗುದ್ಲಿ ಪೂಜೆ ಮಾಡೋಕ್ಕೋ ಅದೆಷ್ಟೋ 1,000 ಕೋಟಿ ಇದು ಮಾಡೋ ಏನು 1,000 ಕೋಟ ನೀಲಿ ನಕ್ಷೆ ಕಳಿಸ್ಕೊಳ್ಳಿ. ಪಾಪ ಮಾನ್ಯ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ಹೇಳಿದರು, ನಾನು ಅವ್ರಿಗೆ ಓಂ ಶಕ್ತಿ ಚಲಪತಿ ಅವ್ರ ಮನೆಗೆ ಲೆಟ್ರ್ ಕಳಿಸಿ ಅಂತ. ಇದುವರೆಗೂ ಬಂದಿಲ್ಲ. ಮತ್ತು ಅದಕ್ಕೆಲ್ಲ ನಾನು ಕಾಯ್ತಾ ಇದ್ದೀನಿ. ನಾನು ಅದನ್ನು ಕೇಳಬೇಕಲ್ಲ. ಅವರು ಅಭಿವೃದ್ಧಿ ಕೆಲಸ ಮಾಡಿದ್ರೆ ವಿರೋಧ ಪಕ್ಷದಲ್ಲಿದ್ದು ಖಂಡಿತವಾಗಿ ನಾನು ಕೈ ಮುಗಿದು ಸ್ವಾಗತ ಮಾಡ್ತೀನಿ. ಆ ಥರ ಕೆಲಸ ಆಗ್ತಾ ಇಲ್ಲ. ಬಾಯಿ ಮಾತಲ್ಲಿ ಮಾತಾಡೋದು, ಗುದ್ಲಿ ಪೂಜೆಗೆ ಮಾಡೋದು ಸರ್ವೇ ಸಾಮಾನ್ಯ. ಅದಕ್ಕೆ ಕಾರ್ಯಗತ ಮಾಡಿದಾಗ ಒಳ್ಳೆಯ ರೀತಿ ನಾವು ಸ್ವಾಗತಿಸ್ತೀರಿ. ಕೊತ್ತೂರು ಮಂಜು ಅವ್ರಿಗೆ ನಾನು ಈ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ, ಖಂಡಿತವಾಗಿ ನೀವು ಯಾವುದೇ ಒಳ್ಳೆ ಕೆಲಸ ಮಾಡಲಿ ನಿಮ್ಗೆ ನಾವು ಸಹಕಾರ ಇರ್ತದೆ. ಆದರೆ ನೀವು 3,000 ಕೋಟಿ 2,000 ಕೋಟಿ ಅಂತ ಹೇಳ್ಬಿಟ್ಟು ನನಗೆ ಕಳಿಸಿ ನಾನು ಕಾಯ್ತಾ ಇದ್ದೀನಿ. ಯಾವ್ಯಾವುದಕ್ಕೆ ಎಷ್ಟು ಹಾಕಿದ್ದೀರೋ ಅಥವಾ ಗ್ಯಾರಂಟಿಗಳನ್ನ ಅದರಲ್ಲಿ ಸೇರಿಸಿದಿರೋ ಅಥವಾ ಕೇಂದ್ರ ಸರ್ಕಾರದ್ದು ಸೇರಿಸ್ಬಿಟ್ಟು ಏನು ಹಾಕ್ಬಿಟ್ಟಿದ್ದೀರೋ ಗೊತ್ತಿಲ್ಲ. ಆ ಕಾರಣಕ್ಕೆ ಯಾವ ಪುರುಷಾರ್ಥಕ್ಕಾಗಿ ಬರ್ತಾರೋ ರೈತರು ಇವತ್ತು ಮಾವಿನ ಬೆಲೆ 3 ರೂಪಾಯಿ ಸಿಗ್ತಾ ಇಲ್ಲ.
₹3 ಕೆ ಜಿಗೆ ಸಿಗ್ತಾ ಇಲ್ಲ. ರೈತರು ಪರಿತಪಿಸ್ತಾ ಇದ್ದಾರೆ. ಮಳೆ ಇಲ್ಲ, ಬರಪೀಡಿತ ಪ್ರದೇಶ, ಅದಕ್ಕೆ ಇಷ್ಟಂತ ಇದು ಮಾಡಬೇಕಾಯ್ತು. ಅದನ್ನ ವೀಕ್ಷಣೆ ಮಾಡೋಕ್ಕನ ಬಂದರೆ ನಾನು ಸ್ವಾಗತಿಸ್ತೀನಿ ಸಿ ಎಂ ಅವ್ರನ್ನ, ಸ್ವಾಗತಿಸ್ತೀನಿ ನಮ್ಮ ಬೈತಿ ಬಸವರಾಜವ್ರನ್ನ. ಅದು ಬಿಟ್ಟು ನೀವು ಯಾವ ಪುರುಷಾರ್ಥಕ್ಕೆ ಕೋಲಾರಕ್ಕೆ ಬರ್ತಾ ಇದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದೆ ಪಲ್ಪ್ ಫ್ಯಾಕ್ಟ್ರಿ ಮಾಡಬೇಕು ಅಥವಾ ಜ್ಯೂಸ್ ಫ್ಯಾಕ್ಟ್ರಿ ಬೇಕು, ಅವಾಗ ನಾವು ಕೊಟ್ಟಿದ್ವಿ. ಅದಕ್ಕೆ ಇವರು ಏನೂ ರೆಸ್ಪಾನ್ಸ್ ಮಾಡಿಲ್ಲ. ರೈತರು ಇವತ್ತು ಅಳ್ತಾ ಇಲ್ಲ ರೀ, ಕಣ್ಣಲ್ಲಿ ನೀರು ಬರ್ತಾ ಇದೆ ರೈತರಿಗೆ, ಕೋಲಾರ ರೈತರಿಗೆ. ಮಾವು ಬೆಳೆಗಾರರಿಗಂತೂ ಪಾಪ ಅವರು ಕತೆ ಯಾವುದು ನಿರ್ವಹಣೆ ಮಾಡೋರು ಯಾರಿದ್ದಾರೆ ಇಲ್ಲಿ? APMC ನಿರ್ವಹಣೆ ಮಾಡ್ತಾ ಇದೆಯಾ, ಅಥವಾ ಅಧಿಕಾರಿಗಳು ನಿರ್ವಹಣೆ ಮಾಡ್ತಾರಾ, ಅಥವಾ ಶಾಸಕರು ಉಸ್ತುವಾರಿ ಸಚಿವರು ಮಾಡ್ತಾರಾ? ಇಷ್ಟು ದಿವಸ ಆಗಿದೆ, ಇವತ್ತು ಯಾವಾಗ ಇದು ಮುಗೀತಾ ಬಂತು, ಮಾವಿನ ಕಾಲ ಮುಗೀತಾ ಬಂತು. ಇವತ್ತವರೆಗೂ ಒಬ್ಬ ಉಸ್ತುವಾರಿ ಸಚಿವರಾಗಲಿ ಒಬ್ಬ ಶಾಸಕರಾಗಿ ಅವ್ರನ್ನ ಯಾರೂ ಮಾತಾಡೇ ಇಲ್ಲ. ದಯವಿಟ್ಟು ಹೇಳ್ತೀನಿ, ನಿಮ್ಮ ಆಡಳಿತ ಪಕ್ಷದ ಶಾಸಕರಿಗೆ, ಉಸ್ತುವಾರಿ ಸಚಿವರಿಗೆ, ಮಾನ್ಯ DK ಶಿವಕುಮಾರ್ ಅವ್ರಿಗೆ, ದಯವಿಟ್ಟು ನಮ್ಮ ರೈತರ ಭಾವನೆನ ನೀವು ಸರಿಪಡಿಸಿ ಈಗಲಾದರೂ ಬೆಂಬಲ ಕೊಡ್ರಿ. ಅವ್ರ ಮುಖದಲ್ಲಿ ಕಳೆನೇ ಹೊಟ್ಟೋಗಿದೆ ನಮ್ಮ ರೈತರ ಮಧ್ಯದಲ್ಲಿ. ಇವತ್ತು ಬರಪೀಡಿತ ಪ್ರದೇಶ ಆಗಿದೆ, ಮಳೆ ಇಲ್ಲ, ರಾಗಿ ಹಾಕ್ಬೇಕಾಯ್ತು, ರಾಗಿ ಹಾಕೋಕ್ಕೆ ಜಾಗ ಇಲ್ಲ, ವಾತಾವರಣ ಸರಿ ಇಲ್ಲ. ಈಗ ಆಗ್ಬೇಕಾಯ್ತು ಈ ಮಟ್ಟಿಗೆ. ಇವತ್ತು 35 ಡಿಗ್ರಿ ಇದೆ ಕೋಲಾರದಲ್ಲಿ. ಅದಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಉಸ್ತುವಾರಿ ಸಚಿವರಲ್ಲಿ, ಬೈತಿ ಸುರೇಶ್ ಅವರಲ್ಲಿ, ಮಾನ್ಯ ಎಲ್ಲ ಗೆದ್ದಿರೋಂಥ 4 ಶಾಸಕರಿದ್ದಾರೆ. ಯಾರು ನಮ್ಮ ನಂಜೇಗೌಡರು, ಕೊತ್ತೂರು ಮಂಜುನಾಥ್ ಅವರು, ಶಶಿಧರ ರೂಪಕಲಾ ಶಶಿಧರ್ ಅವರು, ಮತ್ತು ನಮ್ಮ ಯಾರು SN ನಾರಾಯಣಸ್ವಾಮಿ ಅವರು. ನೀವು ಈಗಾಗಲೂ ಸರ್ಕಾರದ ಮೇಲೆ ಒತ್ತಾಯ ಹೇಳಿ ಕೋಲಾರಕ್ಕೆ ಬರೋಂಥ ರೈತರು ಸಮಸ್ಯೆಗಳಿಗೆ ಬೆಂಬಲ ಬೆಲೆ ಕೊಡಬೇಕು. ಮತ್ತು ಏನು ಬರಪೀಡಿತ ಆಗಿದೆ ಅವ್ರಿಗಿಂತಿಷ್ಟು ಸಹಾಯಧನ, ಪ್ರೋತ್ಸಾಹಧನ ಕೊಡಬೇಕು. ಮತ್ತು ಏನು ಎಲ್ಲ ಕೋಲಾರ ಒಂದೇ ಅಲ್ಲ, ಬಂಗಾರಪೇಟೆ, ಕೋಲಾರು, ಮಾಲೂರು, ಈ ಎಲ್ಲ ತಾಲೂಕು ಆಫೀಸ್ಗಳಲ್ಲಿ, ಮುಳುಬಾಗಿಲು, ಇದು ಶ್ರೀನಿವಾಸಪುರ, ಎಲ್ಲ ತಾಲೂಕು ಆಫೀಸ್ಗಳಲ್ಲಿ ರೈತರೇತರ ಕೆಲಸಗಳಾಗ್ತಾ ಇದೆ ಹೊರತು, ಇದನ್ನು ನೀವು ಪಾಯಿಂಟ್ ಮಾಡಿ ಹೇಳಾಕಿ ರೈತರ ಕೆಲಸ ಆಗ್ತಾ ಇಲ್ಲ. ರೈತರು ನೋಡಿದ್ರೆ ಅಧಿಕಾರಿಗಳು ಕೊನೆ ಕಣ್ಣಲ್ಲಿ ನೋಡ್ತಾರೆ, ಇವನ ಹತ್ರ ಏನೂ ಬರಲ್ಲ ಬಿಡಪ್ಪ ಅಂತ. ನಾಳೆ ಬರೀತಾರೆ. ಫಸ್ಟ್ ಆಫ್ ಆಲ್ ಅವ್ನು ಫೈಲೇ ಇಕ್ಕಲ್ಲ, ಅರ್ಜಿ ಕೊಟ್ಟರೆ ಫೈಲ್ ಇರಲ್ಲ ತಾಲೂಕು ಆಫೀಸಲ್ಲಿ. ಒಂದು ಬವಣೆ ಅಲ್ಲಿ ರೈತ ಭೂಮಿಯಲ್ಲಿ ಬೆಳೆ ಮಾಡಬೇಕು, ತಮ್ಮ ಭೂಮಿನ ಸರಿಪಡಿಸೋಕ್ಕೆ ಕಾಗದ ಪತ್ರಗಳನ್ನ ತಾಲೂಕು ಆಫೀಸಲ್ಲಿ ಅಳಿಬೇಕು. ಚಪ್ಪಲಿಗಳು ಸಮದೋಗಿದೆ ಎಷ್ಟೋ ರೈತರದ್ದು ಇಲ್ಲಿ. ದಯವಿಟ್ಟು ಇದನ್ನು ಸರಿಪಡಿಸಿ. ಮಾನ್ಯ ಯಾರು ಕಂದಾಯ ಸಚಿವರು ಕೃಷ್ಣಬೈರೇಗೌಡರು ಕೆಲವೊಂದು ಒಳ್ಳೆಯ ವಿಷಯಗಳನ್ನ ಮಾಡಿದಂತೆ, ಆದರೆ ನೀವೇನು ಮಾಡಿದಿರಿ ಅದನ್ನೆಲ್ಲ ಸ್ವಯ ಏನು ಇಂಟ್ರೆಸ್ಟಿಗೆ, ಸ್ವಯ ಪ್ರತಿಷ್ಠೆಗೆ ತಗೊಂಡು ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋಕ್ಕೆ ಮಾಡ್ಕೊತಾ ಇದೆ ಅಧಿಕಾರಿಗಳು. ಈ ಕಡೆ ಬಂದು ಒಂದ್ಸತಿ ಗಮನ ಹರಿಸಲಿ. ಮತ್ತು ಇಲ್ಲಿ ಭೂ ಒತ್ತುವರಿಗಳು, ಅಯ್ಯೋ ಅಗಲಕೋಟೆಯಿಂದ ಹಿಡಿದು ಇವತ್ತು ಕೆಜಪ್ಪಿಂದ ಹಿಡಿದು ಕೋಲಾರದಿಂದ ಹಿಡಿದು ಇಲ್ಲಿ ಈಗ ಇಷ್ಟರಲ್ಲೇ ಒಂದು ಬರ್ತದೆ ಈಚೆಗೆ, ಈ ಸುಟ್ಟೂರು ಹೋಬಳಿಯಲ್ಲಿ. ಅದು ನಿಮಗೆ ನಾನು ಹೇಳಿದ್ದೆ ಹಿಂದೆನೇ, ಒಂದು ಸಭೆಯಲ್ಲಿ ಒಂದು ದಾಖಲಾತಿಗೆ ಸಮೇತ ಬಂದು ಕುತ್ಕೊತೀರಿ. ಇದ್ರದ್ದು ಬಂದು ದೊಡ್ಡ ಹೋರಾಟನೆ ಮಾಡೋಕ್ಕೆ ಒಂದು ಪಕ್ಷದ ಅಡಿಯಲ್ಲಿ ನಾವು NDA ಮಿತ್ರ ಪಕ್ಷಗಳು ಸೇರಿಕೊಂಡು ದೊಡ್ಡ ಹೋರಾಟ ಮಾಡ್ತಾಯಿದ್ದೀವಿ. ಯಾಕಂದರೆ ರೈತರ ಭೂಮಿ ಉಳಿಬೇಕು, ಸರ್ಕಾರದ ಭೂಮಿ ಉಳಿಬೇಕು. ಇವತ್ತು ಪಿ ನಂಬರ್ಗಳನ್ನ 7 ಇಚ್ಛಿದಂಗೆ ಬೇರೆ ಹೆಸರುಗಳಿಗೆ ಮಾಡ್ತಾಯಿದ್ದಾರೆ ಖಾತೆಗಳು. ಇದನ್ನ ಬೇಕು, ಕಾಸು ಕೊಟ್ಟವ್ರು ಮಾತ್ರ ಪೋಡಿ ಆಗ್ತದೆ, ಬರೆದಿಟ್ಕೊಳ್ಳಿ. ಒರಿಜಿನಲ್ ರೈತಂದು ಏನು ಇವತ್ತು ಸಾಗುವಳಿ ತಗೊಂಡಿರ್ತಾನೆ ರೈತ, ಅವನದು ರೈತಂದು ಸಾಗುವಳಿ ತಗೊಂಡು 20 ವರ್ಷ 25 ವರ್ಷ ಇರೋದು ರೈತಂದು ಪೋಡಿ ಆಗ್ತಾ ಇಲ್ಲ, ಅವನ ಹೆಸರು ಖಾತೆ ಕುತ್ಕೊತಾ ಇಲ್ಲ, ಅದು ಬಸ್ತಾ ಇಲ್ಲ. ಇದನ್ನು ಸರಿಪಡೋಂಥ ಕೆಲಸ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಡಳಿತ, ಏನು ಉಸ್ತುವಾರಿ ಸಚಿವರುಗಳು ಮತ್ತು ಶಾಸಕರು ಮಾಡಿದ್ರೆ ನಿಮಗೆ ಮುಂದಿನ ದಿವಸಗಳಲ್ಲಿ ಭವಿಷ್ಯ ಇರ್ತದೆ. ಇಲ್ಲ ಮುಂದಿನ ದಿವಸಗಳಲ್ಲಿ ತುಂಬ ಕೆಟ್ಟ ಕಾಲ ಕಾಂಗ್ರೆಸ್ಗೆ ಬರ್ತದೆ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀನಿ.